ರಾಮನೂರಿನಲ್ಲಿ ರಾಮ ಮಂದಿರ ಉದ್ಘಾಟನೆಯ ಸಂಭ್ರಮ ಅತಿ ದೊಡ್ಡದಲ್ಲಿ ಮನೆ ಮಾಡಿದೆ. ಯಾವ ರೀತಿಯ ಸಂಭ್ರಮ ಇದೆ ಅನ್ನೋದನ್ನ ನೋಡ್ತಾ ನೋಡ್ತಾ ನಮಗೆ ನಮ್ಮ ಕರ್ನಾಟಕದವರು ಕೂಡ ಅಯೋಧ್ಯೆಗೆ ಬಂದಿಳಿತಿದ್ದಾರೆ. ರಾಮಲಲ್ಲ ನೋಡಬೇಕು, ಈ ಕ್ಷಣಗಳನ್ನ ಕಣ್ತುಂಬಿಕೊಳ್ಬೇಕು, ಈ ಸಂಭ್ರಮಕ್ಕೆ ನಾವು ಕೂಡ ಸಾಕ್ಷಿ ಆಗಬೇಕು ಅನ್ನುವಂತಹ ವಿಚಾರವನ್ನ ಮುಂದಿಟ್ಕೊಂಡು ಈ ಪುಣ್ಯ ಭೂಮಿಗೆ ಆಗಮಿಸಿದ್ದಾರೆ. ಅದೇ ರೀತಿ ಹನುಮಾನ್ ಗಡಿಯಲ್ಲಿ ನಾನ್ ಸುದ್ದಿ ಮಾಡ್ತಾ ಇರಬೇಕಾದ್ರೆ ನಮ್ಮ ಕರ್ನಾಟಕದವರು ಬಂದ್ರು, ರಿಪಬ್ಲಿಕನ ನಮ್ಮ ಕನ್ನಡದವರು ಅಂತ ಬಹಳ ಖುಷಿಯಾಗಿ ತಮ್ಮ ಸಂಭ್ರಮವನ್ನ ವ್ಯಕ್ತಪಡಿಸ್ತಾ ಇದ್ರು. ನಮ್ಮ ಕರ್ನಾಟಕದವರು ನಮ್ಮ ಜೊತೆಗಿದ್ದಾರೆ. ಎಲ್ಲಿಂದ ಬಂದಿದ್ದಾರೆ, ಅವ್ರ ಹೆಸರು, ಅವ್ರ ಸಂಭ್ರಮ ಹೇಗಿದೆ ಮಾತನಾಡಿಸ್ತಾ ಹೋಗ್ತೀನಿ. ತಮ್ಮ ಹೆಸರು, ಎಲ್ಲಿಂದ ಬಂದಿದ್ದೀರಾ? ಜೈ ಶ್ರೀರಾಮ್. ನಾವು ಮೋಹನ್ ಕುಮಾರ್ ಅಂತ, ಕರ್ನಾಟಕ ಬೆಂಗಳೂರಿಂದ. ನೀವೆಲ್ಲಿಂದ ಬಂದಿದ್ದೀರಾ? ನಾವು ಕಾಟನ್ಪೇಟೆ ಬೆಂಗಳೂರಿಂದ ಬಂದಿದ್ವಿ. ಮುರಳೀಧರನ್ ಅಂತ ಬೆಂಗಳೂರಿಂದ ಬಂದಿರೋದು. ಹೇಗೆ ಅನಿಸ್ತಾ ಇದೆ ಅಯೋಧ್ಯೆಗೆ ಬರ್ತಾ ಇದ್ದಂತೆ ನಿಮಗೆ? ತುಂಬ ಸಂತೋಷ ಆಗ್ತಾ ಇದೆ. 14ನೇ ತಾರೀಕೆ ಇಲ್ಲಿ ಬಂದಿಟ್ಟಿದ್ದೀನಿ. ರಾಮಲಲ್ಲನ ಉತ್ಸವ ನೋಡಿದ್ದೀವಿ. ನಮ್ಮ ಕರ್ನಾಟಕದವರೇ ಕೆತ್ತನೆ ಮಾಡಿರ್ತಕ್ಕಂಥ ಶ್ರೀರಾಮಲಲ್ಲ ಅಲ್ಲಿ ಕೂತ್ಕೊಳ್ತಿರೋದ್ರಿಂದ ನಮ್ಗೆ ಇನ್ನೂ ತುಂಬ ಸಂತೋಷ ಆಗಿದೆ. ಕರ್ನಾಟಕದ ಮೈಸೂರಿನ ಕಲ್ಲು, ಮೈಸೂರಿನ ಶಿಲ್ಪಿ, ನಮ್ಮ ಕರ್ನಾಟಕದ ರಾಮ ಈ ದೇವರದಲ್ಲಿ ಇರ್ತಾರೆ. ಅದರಿಂದ ತುಂಬ ಸಂತೋಷ ಆಗ್ತಾ ಇದೆ ನಮಗೆ. ಸೊ ಹೇಗೆ ಅನಿಸ್ತು ನಿಮಗೆಲ್ಲ? ಫ್ಯಾಮಿಲಿ ಸಮೇತ ಬಂದಿದ್ದೀರಾ ಅಯೋಧ್ಯೆಗೆ, ಹೇಗೆ ಅನಿಸ್ತಾ ಇದೆ ನಿಮಗೆ? ತುಂಬ ಸಂತೋಷ. ನಾವು ಇದು ನೋಡ್ತೀವೋ ಇಲ್ವೋ ಅಂತ ಇತ್ತು. ಅದು ಯಾವುದೋ ಕಾರಣಕ್ಕೆ ಹಿಂಗೆ ಬಂದಿದ್ದೀವಿ. ತುಂಬ ಸಂತೋಷ ಆಗ್ತಾ ಇದೆ. ಯಾವಾಗೂ ಅಯೋಧ್ಯೆಗೆ ಬರ್ತೀವಿ, ಬಟ್ ಈಗ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮ, ಅದಕ್ಕೆ ಸಾಕ್ಷಿ ಆಗೋದು ನಮ್ಮ ಸೌಭಾಗ್ಯ ಅಂತೀರಾ ಹೇಗೆ? ಬಟ್ ಆಮೇಲಂತೂ ಬರ್ತೀವೋ ಇಲ್ಲೋ ಅದಂತೂ ಡೌಟು. ಈ ಕಡೆನೋ ಬಂದು ನೋಡ್ಕೊಂಡು ಹೋಗೋಣ ಅಂತ ಅದಕ್ಕೋಸ್ಕರ. ಈ ಕ್ಷಣಕ್ಕಾಗಿ ಅಲ್ವಾ? ಹೇಗೆ ಅನಿಸ್ತಾ ಇದೆ ನಿಮಗೆ? ಪೂರ ಜನ್ಮದ ಯಾವ ಜನ್ಮದ ಪುಣ್ಯ ಮಾಡಿದೀವೋ ಈ ಜನ್ಮದಲ್ಲಿ ನಾವು ಬಂದಿದ್ದೀವಿ ಆ ರಾಮನ ನೋಡೋಕ್ಕೆ. ಆ ರಾಮ ನಮಗೆ ವರ ಕೊಟ್ಟಿದೆ. ಈ ಪ್ರತಿಷ್ಠೆ ಆಯ್ತಾ ಇದೆ. ಜನ್ಮ ನಾವು ಪುಣ್ಯ ಮಾಡಿದ್ದಕ್ಕೆ ನಾವು ಬಂದಿರೋ ಕಾರಣ ದೇವರು ಕರ್ಸ್ಕೊಂಡಿದ್ದೆ ಬಂದಿದ್ದೀವಿ. ನೋಡಿ, 500 ವರ್ಷಗಳ ಸಂಘರ್ಷ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಬೇಕು ಅಂತ ಆ ಕನಸು ನನಸಾಗ್ತಾ ಇದೆ. ಅದಕ್ಕೆ ತಾವೆಲ್ಲ ಸಾಕ್ಷಿ ಆಗ್ತಿದ್ದೀರಿ, ಕುಟುಂಬ ಸಮೇತರಾಗಿ ಬಂದ್ರಿ. ನಿಮಗೆ ಹೇಗೆ ಅನಿಸ್ತಾ ಇದೆ? ಭಾಳ ಸಂತೋಷ ಆಗ್ತಾ ಇದೆ. ಬರ್ತೀನೋ ಎಲ್ಲ ಅನ್ಕೊಂಡಿದ್ವಿ, ಹೆಂಗೋ ಬಂದಿದ್ವಿ. ರಾಮನೇ ಕರ್ಸ್ಕೊಂಡಿದ್ದಾನೆ ನಿಮ್ಮನ್ನ? ಹೌದು, ರಾಮನೇ ಕರ್ಸ್ಕೊಂಡಿರೋದು. ರಾಮ ಕರ್ಸ್ಕೊಳಕ್ಕೆ ನಾವು ಬಂದಿರೋದು. ಇಲ್ಲಾಂದ್ರೆ ನಾವು ಬರೋಕ್ಕೆ ಚಾನ್ಸೇ ಇಲ್ಲ. ಯಾವುದೋ ರೂಪದಿಂದ ರಾಮ ಕರ್ಸ್ಕೊಂಡಿದ್ದ ನಾವು ಬಂದಿದ್ದೀವಿ. ಜನ್ಮ ಪುಣ್ಯ ಮಾಡಿದ್ದಕ್ಕೆ ನಾವು ಬರೋಕ್ಕೆ ಕಾರಣ ಆಗಿದೆ. ಅದಕ್ಕೆ ನಾವು ಬಂದಿದ್ದೀವಿ. ಮೇಡಮ್, ಹೇಗೆ ಅನಿಸ್ತಾ ಇದೆ ನಿಮ್ಗೆ? ರಾಮನೂರಿನಲ್ಲಿದ್ದೀರಾ, ಒಂದ್ ಮಾತು ಹೇಳಿ. ಜೈ ಶ್ರೀರಾಮ್ ಅಂತಾರು ಹೇಳಿ ಹೋಗ್ಲಿ. ಜೈ ಶ್ರೀರಾಮ್. ಖುಷಿ ಆಗ್ತಾ ಇದೆ ಅಂತ. ಸೊ ಕೊನೆಯದಾಗಿ ನಮ್ಮ ಕರ್ನಾಟಕದ ಜನಕ್ಕೋಸ್ಕರ ರಿಪಬ್ಲಿಕನ ಈ ಪುಣ್ಯ ಭೂಮಿಯಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೀವಿ, ಸುದ್ದಿಗಳನ್ನ ತಲುಪಿಸ್ತಾ ಇದೀವಿ. ಹೇಗೆ ಅನಿಸ್ತಾ ಇದೆ ನಿಮಗೆ? ಬಹಳ ಸಂತೋಷ, ಬಹಳ ಖುಷಿಯಾಗಿದೆ. ನಮ್ಮ ಕನ್ನಡದವರು ಇಲ್ಲಿ ಸಿಕ್ಕಿರೋದ್ರಿಂದ ಇನ್ನೂ ತುಂಬ ಸಂತೋಷ ಆಗಿದೆ. ಯಾಕಂದರೆ ದಕ್ಷಿಣ ಭಾರತ, ಉತ್ತರ ಭಾರತ ಅಂತ ಡಿವೈಡಿಂಗ್ ರೂಲ್ ಪಾಲಿಟಿಕ್ಸ್ ಅವ್ರು ಮಾಡ್ತಿರ್ತಾರೆ. ರಾಮನಲ್ಲಿ ಯಾವ ಭಾರತ ಅಲ್ಲ, ಎಲ್ಲವೂ ಅಖಂಡ ಭಾರತವೇ. ನಮ್ಮ ಸಕಲ ಸನಾತನ ಧರ್ಮವು ಅಖಂಡ ಭಾರತವೇ ಆಗಿದೆ. ಸೊ ಕೊನೆಯದಾಗಿ ಹಾಗಾದ್ರೆ ಜೈ ಶ್ರೀರಾಮ್ ಅಂತ ಹೇಳ್ಬಿಡನ್ವಾ? ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇದು ನಮ್ಮ ಕನ್ನಡಿಗರ ಹರ್ಷೋದ್ಗಾರ. ಅಯೋಧ್ಯೆಯಲ್ಲಿ ಪುಣ್ಯ ಭೂಮಿಗೆ ಬರ್ತೀವೋ ಇಲ್ವೋ ಅಂತ ಗೊತ್ತಿರಲಿಲ್ಲ, ಆದ್ರೆ ರಾಮನೇ ನಮ್ಮನ್ನ ಕರೆಸ್ಕೊಂಡಿದ್ದಾನೆ. ಈ ಸಂಭ್ರಮದ ಕ್ಷಣಗಳನ್ನ ಕಣ್ತುಂಬಿಕೊಳ್ತಾ ಇದೀವಿ, ನಾವೇ ಪುಣ್ಯವಂತರು ಅನ್ನುವಂತ ವಿಚಾರವನ್ನ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ನಾನು ಶ್ರುತಿ, ರಿಪಬ್ಲಿಕ್ ಕನ್ನಡ, ಅಯೋಧ್ಯೆಯಿಂದ.